ಮನೆ ಸೊಸೆಯಾಗಿರ್ಬೇಕಾಗಿದ್ದು ನಾನು ಅತಿಥಿ ಥರ ಈ ಮನೆಗೆ ಬರ್ತಾ ಇದ್ದೀನಿ. ನಿನ್ನೋ ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರಿ? ಮಾಮ್, ಆ ಅಮಿತನ್ ಯಾಕೆ ಮನೆ ಕರ್ಕೊಂಡು ಬಂದಿದ್ಯಾ? ಯಾಕೆ ಆಗ್ಲೇ ಹೇಳಿದ್ ಕೇಳಿಸ್ಲಿಲ್ವಾ? ಕೇಳಿಸ್ಕೊಂಡೆ. ಅವಳಿಂದ ಅವ್ರ ಮನೆಯವರಿಂದ ನಮ್ಗೆಲ್ಲ ಎಷ್ಟು ಅವಮಾನ ಆಗಿದೆ ಅನ್ನೋದನ್ನ ಮರ್ತ್ಬಿಟ್ಯಾ? ಮದ್ವೆ ಮನೇಲಿ ಅಷ್ಟು ಜನಗಳ ಮುಂದೆ ನಿಂಗೆ ಎಷ್ಟೆಲ್ಲ ಮಾತಾಡಿದ್ಲು, ಅಂತವಳನ್ನ ಮನೆಗೆ ಯಾಕೆ ಕರ್ಕೊಂಡು ಬಂದೆ ಮಾಮ್? ಅವಳನ್ನ ನೋಡಿದ ತಕ್ಷಣ ನಾ ಎಷ್ಟು ಕೋಪ ಬಂತು ಗೊತ್ತಾ? ಹಾಗೆ 4 ಬಾರಿಸ್ಬೇಕಂತ ಅನಿಸ್ತು. ಅಂತವಳ ಪ್ರೀತಿನ ಕರ್ಕೊಬಂದು ಹೋಗ್ ತಾರಕ್ನ ನೋಡೋ ಅಂದ ತಕ್ಷಣ ನಾನ್ ನಿನ್ಗೆ ತಲೆ ಕೆಟ್ಟಿದೆ ಅಂತ ಅನ್ಕೊಂಡೆ. ಯಾಕಮ್ಮ ಹೀಗ್ ಮಾಡ್ದೆ? ಇಷ್ಟೇನಾ? ಇನ್ನು ಏನಾದ್ರೂ ಇದೆಯಾ? ಇದ್ರೆ ಈಗ್ಲೇ ಹೇಳ್ಬಿಡಿ, ಎಲ್ಲದಕ್ಕೂ ಒಂದೇ ಸಲ ಉತ್ತರ ಕೊಟ್ಬಿಡ್ತೇನೆ. ನೀವು ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನೇನು ಉಳಿದಿದೆ ಹೇಳೋದಕ್ಕೆ? ಅವಳು ಮಾಡಿದೆಲ್ಲ ನೆನ್ಸ್ಕೊಂಡ್ರೆ ಜೀವನದಲ್ಲಿ ಅವಳ ಮುಖನೇ ನೋಡಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀವು ಇಷ್ಟು ಬೇಗ ಎಲ್ಲ ಮರೆತು ಅವಳನ್ನ ಮನೆಗೆ ಕರ್ಕೊಂಡು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಿ, ಅವಳನ್ನ ನಾನಾಗೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಅವಳು ಕಣ್ಣೀರ್ ಹಾಕ್ತಾ ತಾರಕ್ನ ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಅವಳು ನಮ್ ಶತ್ರುನೇ ಆಗಿರ್ಬೋದು, ಆದ್ರೆ ಸೋತು ಬಂದಾಗ ಕ್ಷಮಿಸೋದು ನಮ್ಮ ದೊಡ್ಡ ಗುಣ ಅಲ್ವಾ? ಅವಳು ಇಲ್ಲಿಗೆ ಯಾಕೆ ಬಂದ್ಲು ಅಂತ ಯೋಚನೆ ಮಾಡೋದಕ್ಕಿಂತ ಅವಳಿ ಮನೆಗ್ ಬಂದಿರೋ ಗೆಸ್ಟ್ ಅಂತ ಅನ್ಕೊಂಡ್ರೆ ಸಮಸ್ಯೆನೇ ಇರೋದಿಲ್ವಲ್ಲ? ಹಾಗಂತ ಅವಳಿಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋದಿಲ್ವಲ್ಲ? ಬಂದಿದ್ದಾಳೆ, ತಾರಕ್ನ ನೋಡ್ಕೊಂಡು ಹೊರಟೋಗ್ತಾಳೆ. ತಾರಕ್ನ ನೋಡಕ್ ಬಂದಿದ್ದಾಳೆ ಅಂತ ಎಷ್ಟು ಕೂಲಾಗಿ ಹೇಳ್ತಿದ್ಯಾ ಮಾಮ್? ತಾರಕ್ನ ನೋಡೋದಕ್ ಬರೋದಿಕ್ಕೆ ಅವಳೇನ ಅವ್ರ ಅತ್ತೆ ಮಗಳ ಅಥವಾ ರಕ್ತ ಸಂಬಂಧಿನ? ಯಾವತ್ತ ಅವಳ ಜೊತೆ ಮದ್ವೆ ಮುರಿದು ಬಿತ್ತೋ ಅವತ್ತೇ ಅವಳ ನಮ್ಮ ಸಂಬಂಧ ಮುರಿದು ಹೋಯ್ತು. ಅಂದ್ಮೇಲೆ ಅವಳು ಯಾಕೆ ಇಲ್ಲಿಗೆ ಬರ್ಬೇಕು ಮಾಮ್? ಇಲ್ಲೇ ನೀನ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಮಂತ. ತಾನ್ ಮದ್ವೆ ಆಗ್ಬೇಕಾಗಿರೋದು ಹುಡುಗನಿಂದ ದೂರ ಆಗಿರೋ ಯಾವ ಹೆಣ್ಣು ಮತ್ತೆ ಹುಡುಗನ್ ಮುಖ ನೋಡೋದಕ್ಕೆ ಇಷ್ಟಪಡ್ತಾಳೆ? ಜೀವನದಲ್ಲಿ ಅವನ್ ಮುಖ ಇರ್ಲಿ, ಅವನಿರೋ ಕಡೆ ತಲೆ ಕೂಡ ಹಾಕೋದಿಲ್ಲ.